ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ, ಸಿಂಗರ್, ಕೋಚರ್, ನ್ಯೂಮರಾಲಜಿಸ್ಟ್. ಹೇಗಿದ್ರಿ ಎಲ್ಲರೂ? ನಾನು ಸೂಪರಾಗಿದ್ದೀನಿ. ನೀವು ಹೇಗಿದ್ರಿ? ನೀವು ಸೂಪರಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು, ಏನು ಮೇಡಮ್, ಅಲ್ಲ ಎಷ್ಟು ನೋವು ಕೊಡ್ತಾನೆ ಮೇಡಮ್ ಭಗವಂತ, ನೋವಾದವ್ರಿಗೇ ನೋವಾಗುತ್ತೆ, ಮತ್ತೆ 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 ಅದೇ ನೋವು ಬಂದರೆ ನಾವು ತಡ್ಕೊಳ್ಳೋದು ಹೆಂಗೆ ಮೇಡಮ್, ನಾವು ಜೀವನ ನಡೆಸೋದಾದರೂ ಹೇಗೆ, ನಮಗೇ ನೋವು ಬರ್ತಾ ಇರುತ್ತಲ್ಲ ಮೇಡಮ್ ಪದೇ 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 ಅಂತ ಕೇಳ್ತಾಯಿದ್ರು. ಹಾಗೆ ಏನ್ರಿ, ಬಡವರು ಬಡವರಾಗೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಇರ್ತಾರೆ, ಏನಿದು ಅಂತ ಅಂತಿದ್ರು. ಅದಕ್ಕೆ ಹೇಳಿದೆ ನಾನು, ನೋಡಮ್ಮ, ನೀನು ನೋವು ಆಗಿರಬಹುದು, ಬಟ್ ಅದನ್ನು ಲೆಕ್ಕಿಸ್ಬೇಡ ನೀನು. ನೋವಿಗೆ ಮಾತನೋ ಇಂಜೆಕ್ಷನೋ ಏನೋ ನುಂಗಿರ್ತೀವಿ, ಅದು ಸೆಕೆಂಡ್ರಿ. ಬಟ್ ಅದನ್ನು ಮೀರಿ ಹೊರಗಡೆ ಬರೋದಿದೆಯಲ್ಲ, ದಟ್ ಇಸ್ ಗ್ರೇಟ್. ಅದನ್ನು ನೀವು ಅಳವಡಿಸ್ಕೊಳ್ಳಿ. ಪದೇ ಯಾವುದೇ ನೋವಾಗಿರಬಹುದು, ಯಾವುದೇ ಮಾತನ್ನು ನೀವು ತೊಗೋತಾ ಇರ್ಬೋದು, ಅದನ್ನೇ ಪದೇ 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 ಈಗ ಅಯ್ಯೋ ನನಗೆ ಶುಗರ್ ಇದೆ ನಾನು ಮಾತನ್ನು ಹೋಗ್ತಿದ್ದೀನಿ, ನಂಗೆ ಶುಗರ್ ಇದೆ ನಾನು ಮಾತನ್ನು ಹೋಗ್ತಿದ್ದೀನಿ, ನಂಗೆ ಶುಗರ್ ಇದೆ ನಾನು ಮಾತನ್ನು ಹೋಗ್ತಿದ್ದೀನಿ ಅಂತ ಅನ್ಕೋತಾನೆ ಇದ್ದರೆ ಆ ಮಾತ್ರೆಗೆ ನಿಲ್ಲೋದಕ್ಕೆ ಕೊನೆಯೇ ಇಲ್ಲ, ಅದಿನ್ನೂ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಯ್ಯ ಹೊರಟೋಯ್ತದು, ಅದೇನು ಮಾಡುತ್ತೆ, ಹೊರಟೋಯ್ತು, ಅಯ್ಯ ಅದೇನಾಗುತ್ತೆ ಬಿಡು, ಅದು ದೊಡ್ಡದು ನಾನು ದೊಡ್ಡದು ಅಂದ್ಕೊಂಬಿಟ್ರೆ, ಅಂದರೆ ಲೆಟ್ ಇಟ್ ಬಿ, ಹೋಗ್ ಅಂತ ಅಂದ್ಕೊಂಬಿಟ್ರೆ ಗ್ಯಾರಂಟಿ ಅದು ನಮಗೆ ಹೆಚ್ಚು ಎಫೆಕ್ಟನ್ನು ಕೊಡೋದಿಲ್ಲ, ಹೆಚ್ಚು ಎಫೆಕ್ಟ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ನಾವು ಯೋಚನೆಯನ್ನು ಮಾಡ್ಕೋಬೇಕು. ಹಾಗಾಗಿಯೇ ನೋವು ಅನ್ನೋರಿಗೆ ಮತ್ತೆ 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 ನೋವು ಕಾಣ್ತಾ ಇರುತ್ತೆ. ಯಾಕೆ ಅಂತಂದರೆ ಈ ನೋವು ಅನ್ನೋದನ್ನೇ ನಾವು ಪ್ರಕೃತಿಗೆ ಹರಡ್ತಾ ಇರ್ತೀವಿ. ಈ ಪ್ರಕೃತಿಗೆ ನಾವು ಎಷ್ಟು ಹರಡ್ತೀವೋ ಅದರ 1000 ಪಾಲು ನಮಗೆ ವಾಪಸ್ ಕೊಡುತ್ತೆ. ಈಗ ನಾವು ಒಂದಷ್ಟು ಹೂ ಎರ್ಚಿದ್ರೆ ಮೇಲಕ್ಕೆ, ಒಂದಷ್ಟು ಹೊತ್ತಾದಮೇಲೆ ಅಲ್ಲಿಂದ ಮತ್ತೆ ಮತ್ತೆ ಎಲ್ಲ ಬೀಳ್ತಾ ಇರ್ತಾರೆ, ಒಂದೊಂದಾಗಿ ಹೂ ಬೀಳ್ತಾ ಇರ್ತಲ್ವ. ಹಾಗೆಯೇ ಬಂಧುಗಳೇ, ನಾವು ಏನು ಇವತ್ತು ಹಾಕಿದ್ದೀವೋ ಅದು ಮತ್ತೆ ಮತ್ತೆ ತುಂಬ ದೊಡ್ಡದಾದ್ಮೇಲೆ, ಒಂದು ಸ್ವಲ್ಪ ಹೊತ್ತಾದಮೇಲೆ, ಒಂದಷ್ಟು ದಿವಸ ಆದಮೇಲೆ ಮತ್ತೆ ನಮಗೆ ವಾಪಸ್ ಬರ್ತಾ ಇರುತ್ತೆ. ಇದನ್ನೇ ನಾವು ಹೇಳೋದು, ಕೆಟ್ಟ ಯೋಚನೆಗಳನ್ನ ಮಾಡಬಾರ್ದು, ನೆಗೆಟಿವ್ ಥಾಟ್ಸ್ ಬೇಡ, ಪಾಸಿಟಿವ್ ಥಿಂಕಿಂಗ್ ಇರಲಿ ಅಂತ ಹೇಳೋದು ಯಾತಕ್ಕೆ, ಇದಕ್ಕೇ. ಅಂದರೆ ಯಾಕೆ ಪಾಸಿಟಿವ್ ಥಿಂಕಿಂಗು ಒಳ್ಳೆಯದಾಗತ್ತೆ ಅಂತಂದರೆ, ನಾವು ಪಾಸಿಟಿವ್ ಆಗಿರ್ತೀವಿ, ಧನಾತ್ಮಕವಾಗಿ ಯೋಚನೆ ಮಾಡ್ತೀವಿ, ನಮ್ಮಲ್ಲಿ ಇರೋದಿಲ್ಲ, ನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಬಾರ್ದು. ಯಾಕೆ ಇದೆ, ಇದೆ, ಚೆನ್ನಾಗಿದ್ದೀರಾ ಮೇಡಮ್ ಅಂದರೆ, ಅಯ್ಯೋ ಏನು ಚೆನ್ನುವೋ, ಏನಿಲ್ಲ ಕೊಡಪ್ಪ, ನಾವು ಇದ್ದೀವಿ ಏನೋ ಅನ್ನೋ ಬದಲು, ಚೆನ್ನಾಗಿದ್ದೀರಾ ಮೇಡಮ್ ಅಂದರೆ, ಸೂಪರಾಗಿದ್ದೀನಿ, ವೆರಿ ಫೈನ್ ಅಂದರೆ, ಇನ್ನು ಅದಕ್ಕೆ 100 ಪಟ್ಟು ನೀವು ಚೆನ್ನಾಗಿರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಡ್ತಾನೆ ಭಗವಂತ, ಈ ಯೂನಿವರ್ಸ್. ಯಾಕೆಂದರೆ ನಾನು ಸೂಪರಾಗಿದ್ದೀನಿ ಅಂತ ನೀವು ಹಾಕಿದ್ರಲ್ಲ, ಯಾಕೆ ನಾನು ಸೂಪರಾಗಿದ್ದೀನಿ ಅಂತ ಹಾಕಿದ್ರಲ್ಲ ನೀವು ಯೂನಿವರ್ಸ್ಗೆ, ಆ ಸೂಪರಾಗಿದ್ದೀನಿ ಅನ್ನೋದು ತರಂಗಗಳಾಗಿ ನಮ್ಮಲ್ಲಿಗೆ ಮತ್ತೆ ವಾಪಸ್ ಬರುತ್ತೆ. ಹೇಗೆ ಬರುತ್ತೆ ಅದು? ಸೂಪರಾಗಿ ಬರುತ್ತೆ. ಅದೇ ನೀವು ನೋವು ಅಂತ ಅಂದಿದ್ದು, ಆ ನೋವಿನ ತರಂಗಗಳು, ನೋವೇ ಹೋಗಿ ಆ ತರಂಗಗಳಾಗಿ ನೋವೇ ಮತ್ತೆ 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 ಬಂದು ಇಲ್ಲೂ ನೋವು ಎಲ್ಲ ಕಡೆಯಲ್ಲೂ ನೋವು ಶುರುವಾಗುತ್ತೆ. ಅರ್ಥ ಆಯ್ತಾ ಬಂಧುಗಳೇ? ಹಾಗಾಗಿಯೇ ಯಾವತ್ತೂ ನೀವು ನೆಗೆಟಿವ್ ಥಾಟ್ಸ್ ಮಾಡಲೇಬಾರ್ದು, ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡಲೇಬಾರ್ದು. ನೆಗೆಟಿವ್ ಬೇಡವೇ ಬೇಡ, ಬಟ್ ಪಾಸಿಟಿವ್ ಆಗೇ ಇರಿ. ಪಾಸಿಟಿವ್ ಆಗಿದ್ದಾಗ ನಮಗೆ ಖಂಡಿತ ಧನಾತ್ಮಕವಾದ ರಿಸಲ್ಟ್ಸೇ ಬರುತ್ತೆ. ಈ ಯೋಚನೆಯನ್ನು ನಾವೆಲ್ಲರೂ ಮಾಡ್ತಾ ಹೋಗಬೇಕು. ಯಾವುದು ಇದೆ ಅದೇ ಅಂತಲ್ಲ, ಯಾವುದೋ ಒಂದು ಜಾಬ್ ವಿಚಾರ ಇರಬಹುದು, ಯಾವುದಾದ್ರೂ ಇರ್ಬೋದು, ಮತ್ತು ನೀವು ಇದಕ್ಕೆ ಕೊಡ್ತೀರೋ ಅದೇ ಮರುಕಳಿಸೋ ಹಾಗೆ ಮಾಡುತ್ತೆ ನಮ್ಮ ಯೂನಿವರ್ಸು. ಪಾಪ ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಇವ್ರು ಏನು ಕೊಟ್ಟರು ಅದನ್ನೇ ಕೊಡಬೇಕು. ಅಯ್ಯೋ ಪಾಪ ಇವರು ರೋಗನ ಕೊಟ್ಬಿಟ್ರು ನನಗೆ, ಪಾಪ ಇವ್ರಿಗೆ ರೋಗ ಕೊಡೋದು ಬೇಡ ಅಂತ ಅದಕ್ಕೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ನೀನೇನು ಕೊಟ್ಟಿದ್ಯೋ ಅದು ನೀನು ತಗೋ ಅಷ್ಟೇ, ಅದು ಅಷ್ಟು ಮಾತ್ರ ಅದಕ್ಕೆ ಗೊತ್ತಿರೋದು. ನೀನೇನು ಕೊಡ್ತೀಯೋ ಅದನ್ನು ನಾನು 100 ಪಟ್ಟು 1000 ಪಟ್ಟು ಮಾಡಿಕೊಡ್ತೀನಪ್ಪ. ನೀನು ಎಷ್ಟು ಕೊಡ್ತೀಯೋ ಅದನ್ನು 1000 ಪಟ್ಟು 100 ಪಟ್ಟು 1000 ಪಟ್ಟು ಮಾಡಿ ನಾನು ಕೊಡ್ತೀನಪ್ಪ ಅನ್ನೋದು ಮಾತ್ರ ಅದಕ್ಕೆ ಗೊತ್ತಿರೋದು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಕೇಳಿ. ಈಗ ಅನಂತಲಕ್ಷ್ಮಿ ಕೇಳಿದಾಳೆ, ಅನಂತಲಕ್ಷ್ಮಿಗೆ ಮಾತ್ರ ಕೊಡಬೇಕು ಅಂತಲ್ಲ. ಈಗ ಅನಂತಲಕ್ಷ್ಮಿ ಯಾರ್ದೋ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ರೆ, ಅನಂತಲಕ್ಷ್ಮಿ ಬಗ್ಗೆ ಹೊಟ್ಟೆ ಕಿಚ್ಚುಪಡಲಿಲ್ಲ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟಿದ್ದು, ಅದಕ್ಕೆ ಅನಂತಲಕ್ಷ್ಮಿಗೆ ಇದನ್ನು ಕೊಡಬಾರ್ದು ಅಂತ ಅದಕ್ಕೆ ಗೊತ್ತಾಗಲ್ಲ. ಬಟ್ ಹೊಟ್ಟೆ ಕಿಚ್ಚುಪಟ್ಲು, ಹೊಟ್ಟೆ ಕಿಚ್ಚೆ ಕೊಡ್ತಾ ಹೋಗ್ತಾಳೆ. ಅರ್ಥ ಆಯ್ತಾ? ನೀವು ಅದನ್ನ ಭಗವತಿ ಅನ್ನಿ, ದೇವರು ಅನ್ನಿ, ಏಂಜಲ್ ಅನ್ನಿ, ಯೇಸು ಅನ್ನಿ, ಅಲ್ಲ ಅನ್ನಿ, ಏನಾದರೂ ಅನ್ನಿ, ಯೂನಿವರ್ಸ್ ಅನ್ನಿ,
ಏನಾದರೂ ಕರೀರಿ, ನಾವು ಏನು ಕೊಡ್ತೀವೋ ಅದನ್ನೇ 100 ಪಟ್ಟು 1000 ಪಟ್ಟು ಕೊಡೋದು. ಅದಕ್ಕೆ ಹೇಳೋದು, ಯಾರಾದರೂ ಒಂದು ಸಾಧನೆ ಮಾಡಿದ್ರೆ ಪ್ರೈಸ್ ಮಾಡಿ ಹೊಗಳಿ ಅವ್ರನ್ನ, ತುಂಬ ಖುಷಿಯಾಗಿ ನೀವೇ ತೊಗೊಂಡ್ರಿ ಪ್ರೈಸು ಅನ್ನೋಷ್ಟು ಫೀಲ್ ಮಾಡಿ ಅಂತ ಯಾಕೆ ಹೇಳ್ತಾರೆ? ಇದಕ್ಕೆ ಹೇಳೋದು ಅಲ್ವಾ. ನಾವು ತರಗತಿಗಳಲ್ಲಿ ಮಕ್ಕಳಿಗೆ ಯಾರು ಫಸ್ಟ್ ವಿನ್ನರ್ ಆದ ತಕ್ಷಣ ಸೋತು ಹೋಗಿರ್ತಾರಲ್ಲ, ಅವ್ರ ಕೈಲಿ ನಾವು ಯಾಕೆ ಶೇಕ್ ಹ್ಯಾಂಡ್ಸ್ ಕೊಡಿಸ್ತೀವಿ? ಕಂಗ್ರ್ಯಾಚುಲೇಷನ್ಸ್ ತುಂಬ ಖುಷಿ ಆಯಿತು ಅಂತ ಯಾಕೆ ಹೇಳಿಸ್ತೀವಿ? ಇದಕ್ಕೆ ಇದನ್ನು ಅಳವಡಿಸ್ಕೊಳ್ಬೇಕು ಎಲ್ಲರೂ, ಎಲ್ಲ ವಿಚಾರದಲ್ಲೂ. ಅಂದರೆ ಜಯ ನಮಗೆ ಸಿಗಬೇಕು ಅಂತ ಆಸೆ ಇದೆ. ಈಗ ನಮಗೆ ಜಯ ಸಿಕ್ಕಿಲ್ಲ ಅಂದ್ರೂ ಬೇರೆಯವರ ಜಯವನ್ನು ನಮ್ಮ ಜಯವನ್ನಾಗಿ ಅನ್ನಿಸ್ಕೊಂಡು ಅವ್ರ ಜಯದಲ್ಲಿ ನಾವು ಸಂತೋಷ ಪಡ್ತಕ್ಕಂಥದ್ದು, ಅದು ಪಾಸಿಟಿವ್ ವೇ. ಅದನ್ನ ಹೊಟ್ಟೆ ಕಿಚ್ಚು ಪಡ್ಕೊಂಡು ಅವ್ರ ಮೇಲೆ ಕೊಟ್ಟ ವಿಷಕಾರಿ ಮತ್ತೊಂದು ಸತಿ ಅವ್ರಿಗೇನು ಜಯ ಸಿಗಬಾರ್ದು ಅನ್ನೋ ರೀತಿ ಮಾಡಿ ಅದಕ್ಕೆ 108 ವಿಘ್ನಗಳನ್ನ ಅದು ಇದು ಏನೇನೋ ಮಾಡ್ತಾರಲ್ಲ 108 ಥರ, ಅದು ನೆಗೆಟಿವ್. ಆ ನೆಗೆಟಿವ್ನ ನೀವು ಮಾಡಿದಾಗ ಅಂಥ ನೆಗೆಟಿವ್ನ 100 ಪಟ್ಟು 1000 ಪಟ್ಟು ಬೇರೆ ಥರ ಮಾಡಿ ಭಗವಂತ ನಮಗೆ ಕೊಟ್ಬಿಡ್ತಾನೆ ವಾಪಸ್. ಇದರ ಬಗ್ಗೆ ನೀವು ಖಂಡಿತ ಚಿಂತನೆ ಮಾಡಬೇಕು ಬಂಧುಗಳೇ. ಯಾವತ್ತೂ ನೀವು ನೆಗೆಟಿವ್ ಥಾಟ್ಸನ್ನು, ನೆಗೆಟಿವ್ ಚಿಂತನೆಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ವಿಚಾರದಲ್ಲಾಗಲಿ, ಗೊತ್ತಾಯ್ತಾ? ಬೇರೆಯವ್ರ ವಿಚಾರದಲ್ಲಾಗಲಿ, ನಿಮ್ಮ ವಿಚಾರದಲ್ಲಾಗಲಿ, ನಿಮ್ಮ ಶತ್ರುಗಳ ವಿಚಾರದಲ್ಲೂ ಕೂಡ ನೀವು ನೆಗೆಟಿವನ್ನು ಮಾತಾಡೋಕ್ಕೆ ಹೋಗಬೇಡಿ. ಅವ್ರ ಶತ್ರು ಮಿತ್ರರು ಅಂತ ಗೊತ್ತಾಗಲ್ಲ ಯೂನಿವರ್ಸ್ಗೆ, ಬಟ್ ಅದು ಗೊತ್ತಿರೋದು ಒಂದೇ ಗೊತ್ತಿರೋದು ಅಷ್ಟೊತ್ತಿಗೆ. ಇವರು ಯಾವ ಭಾವನೆ ಕೊಟ್ಟರು ಆ ಭಾವನೆಯನ್ನು ನಾನು ವಾಪಸ್ ಕೊಡ್ತೀನಿ. ನೀವು ಒಳ್ಳೆ ಭಾವನೆಯನ್ನು ಕೊಡಿ, ಒಳ್ಳೆ ಭಾವನೆಯನ್ನೇ ತಗೊಳ್ಳಿ ಅಲ್ವಾ? ಇದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕು. ಅದಕ್ಕೆ ಬಂಧುಗಳೇ ಹೇಳೋದು, ನೀವು ನೆಟ್ಟ ಮುಳ್ಳಗಿಡ ನಿನ್ನ ಕಾಲಡಿಗೆ, ನೀ ಮಾಡಿದ ಪಾಪ ನಿನ್ನ ಸಂತತಿಗೆ. ನಾವು ಮಾತಾಡೋದು ಕೇಳ್ಕೊತೀವಲ್ವಾ? ಈಗ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರಪ್ಪ ಅವ್ರ ಅಪ್ಪ ಅಮ್ಮ ಮಾಡಿದ ಪುಣ್ಯ, ಅವ್ರ ಅಪ್ಪ ಅಮ್ಮ ಮಾಡಿದ ಪುಣ್ಯ ಆ ಮಕ್ಕಳನ್ನ ಕಾಪಾಡ್ತಾ ಇದೆ, ಎಷ್ಟು ಚೆನ್ನಾಗಿದ್ದಾರೆ ಜೀವನದಲ್ಲಿ ಅಂತ ಮಾತಾಡೋದನ್ನು ನಾವು ಕೇಳಿದ್ದೀವಿ. ಹೇಗೆ ಅಲ್ವಾ? ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೋದು ಬಂಧುಗಳೇ. ಈಗ ನಾವು ಯಾವ ಕೆಟ್ಟದ್ದು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ನಮಗೆ ಮಕ್ಕಳಿಂದ ಕೆಟ್ಟದ್ದು, ಮಕ್ಕಳಿಂದ ಯೋಚನೆ, ಮಕ್ಕಳಿಂದ ನಾವು ಕೆಟ್ಟದನ್ನು ಅನುಭವಿಸ್ತಕ್ಕಂಥದ್ದು, ಆ ಕೆಟ್ಟದನ್ನು ನೋಡ್ತಾ ನಮ್ಮ ತಲೆಯಲ್ಲಿ ಕೆಟ್ಟ ವಿಚಾರಗಳು ಬರ್ತಕ್ಕಂಥದ್ದು, ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರ್ತಕ್ಕಂಥದ್ದು, ಇವೆಲ್ಲ ಆಗುತ್ತೆ. ಯಾಕೆಂದರೆ ಅದನ್ನೇ ನಾವು ಕರ್ಮ ಅಂತೀವಿ. ಅದನ್ನೇ ಕರ್ಮ ಅನ್ನೋದು. ಕರ್ಮ ರಿಟರ್ನ್ಸ್ ಅಂತೀವಲ್ವಾ? ಅದೇ ನಾವೇನು ಕೊಡ್ತೀವೋ ಅದೇ ನಮ್ಗೆ ಬರೋದು ವಾಪಸ್ಸು. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತಂದರೆ ನಾವು ಹಿಂದೆ ಮಾಡಿರೋ ಕರ್ಮದಿಂದನೇ ನಾವು ಚೆನ್ನಾಗಿರ್ತೀವಿ. ಈ ಸಂಖ್ಯೆಗಳು ಅಷ್ಟೇ, ನಮ್ಮ ಡೇಟ್ ಆಫ್ ಬರ್ತಲ್ಲೂ ಅಷ್ಟೇ ಬಂಧುಗಳೇ. ನಮ್ಮ ಡೇಟ್ ಆಫ್ ಬರ್ತಲ್ಲಿ ಯಾವ ತಿಂಗಳು, ಯಾವ ದಿನ, ಯಾವ ಇಸ್ವಿ, ಯಾವ್ಯಾವ ಸಂಖ್ಯೆಯಲ್ಲಿ ಡೇಟ್ ಆಫ್ ಬರ್ತ್ ಆಗಿದೆ, ಅದೆಲ್ಲವೂ ಕೂಡ ನಮ್ಮ ಪೂರ್ವಜರು ನಾವು ಮಾಡಿರೋ ಕರ್ಮ, ಅಂದರೆ ನಮ್ಮ ಹಳೆಯ ಕರ್ಮಗಳಿಂದ ಬಂದಿರುತ್ತೆ. ನಮ್ಮ ಅಪ್ಪ ಅಮ್ಮ ಮಾಡಿದಂತಹ ಪುಣ್ಯ ಫಲದಿಂದ ಸಿಕ್ಕಿರುತ್ತೆ. ಆ ಭಗವಂತನ ಆಶೀರ್ವಾದದಿಂದ ನಮಗೆ ಒಳ್ಳೆ ನಂಬರ್ಗಳು ಸಿಕ್ಕಿರುತ್ತೆ. ಹಾಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಅಳವಡಿಸ್ಕೋಬೇಕು. ಅದನ್ನು ನಾವು ಯಾವತ್ತೂ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ನಮ್ಮ ಚೇಂಜ್ ಮಾಡ್ಕೊಳ್ಳುವಂಥ ನಂಬರ್ಗಳನ್ನ ನಾವು ಚೇಂಜ್ ಮಾಡಿಕೊಂಡು, ಈ ನಂಬರ್ಗಳಿಂದ ನಾವು ಮ್ಯಾಜಿಕ್ಕನ್ನು ತೊಗೊಂಡು ನಮ್ಮ ಜೀವನವನ್ನು ಸಫಲತೆಯ ಕಡೆಗೆ ಕೊಂಡೊಯ್ಯಬಹುದು. ಇದಕ್ಕೆ ನ್ಯೂಮರಾಲಜಿ ಬೇಕು. ಆ ನ್ಯೂಮರಾಲಜಿಸ್ಟ್ ಸಲಹೆ ಬೇಕು. ಯಾವುದೇ ನ್ಯೂಮರಾಲಜಿಸ್ಟ್ ಹತ್ರ ಹೋಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡ್ತಾರೆ, ಅವರು ಗ್ರಿಡ್ ಹಾಕ್ತಾರೆ, ಅದರಲ್ಲಿ ಏನು ಎಫೆಕ್ಟ್ ಇದೆ, ಏನು ತೊಂದರೆ ಆಗಿದೆ ಎಲ್ಲ ನೋಡ್ತಾರೆ, ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾರೆ. ಇನ್ನೂ ಒಂದು ನಿಮಗೆ ಹೇಳಬೇಕು, ಇದರಲ್ಲಿ ಭಾಳ 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 ದೊಡ್ಡ ಮಟ್ಟದಲ್ಲಿ, ದೊಡ್ಡ ಮೊತ್ತದಲ್ಲಿ ನಿಮಗೆ ಖರ್ಚು ಮಾಡಿಸುವಂತಹ ರೆಮಿಡೀಸ್ ಇರೋದೇ ಇಲ್ಲ. ಇದರಲ್ಲಿ ಇರುವಂಥ ರೆಮಿಡಿಗಳು ಬಹಳ 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 ಸರಳ ಉಪಾಯಗಳು. ಮನೆಯಲ್ಲಿ ಇರ್ತಕ್ಕಂಥ ದಿನಸಿ ಸಾಮಾನುಗಳು, ಹಾಗೆ ಸಾಂಬಾರು ಸಾಮಗ್ರಿಗಳು, ಇಂಥ ಸಾಮಗ್ರಿಗಳಿಂದ ಕೂಡ ರೆಮಿಡಿಗಳನ್ನ ಮಾಡಿಕೊಡುವಂಥದ್ದು ಇರುತ್ತೆ. ಹಾಗೆ ನಮ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ನೀರು, ಭೂಮಿ, ನೆಲ, ಜಲ ಇದೆಯಲ್ಲ, ಇವುಗಳಿಂದ ಕೂಡ ನಾವು ರೆಮಿಡಿಯನ್ನು ಮಾಡ್ಕೊಡುವಂಥದ್ದು ಇರುತ್ತೆ. ಇದಕ್ಕೆ ನೀವು ಖರ್ಚು ಜಾಸ್ತಿ ಆಗೋದಿಲ್ಲ, ಖರ್ಚು ಆಗೋದೇ ಇಲ್ಲ. ಏನು ಖರ್ಚು ಮಾಡಬೇಕು? ನೀವು ನಿಮ್ಮ ಮನಸ್ಸನ್ನು ಖರ್ಚು ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಟೈಮನ್ನು, ನಿಮ್ಮ ಸಮಯವನ್ನು ಖರ್ಚು ಮಾಡಬೇಕು. ನಿಮಗೋಸ್ಕರ ನೀವು ನಿಮ್ಮ ಸಮಯವನ್ನು ಖರ್ಚು ಮಾಡೋದಕ್ಕಾಗೋದಿಲ್ವಾ? ನಿಮ್ಮ ಒಳಿತಿಗೆ ನಿಮ್ಮ ಸಮಯವನ್ನು ಖರ್ಚು ಮಾಡಲೇಬೇಕಲ್ವಾ? ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು ಬಂಧುಗಳೇ. ಹಾಗಾಗಿಯೇ ನಾನು ಹೇಳೋದು, ಶ್ರೀಮಂತರಾಗ್ತಾರೆ, ಬಡವರಾಗೇ ಇರ್ತಾರೆ ಅಂದರೆ ಇದಕ್ಕೆ ಇದೇ ಕಾರಣ.
ಅವರ ಅಭ್ಯಾಸಗಳು. ಆ ನೆಗೆಟಿವ್ 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 ಹೇಳಿ 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 ನಮಗಿದಿಲ್ಲ, ಅವ್ರಿಗಿದೆ, ನಮಗಿಲ್ಲ 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 ಅಂದು 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 ಅದು ಕೊನೆಗದು 1000 ಪಟ್ಟು 1,00,000 ಪಟ್ಟಾಗಿ ಬಂದು ವಾಪಸ್ ಬಂದು ಕೊನೆಗೆ ಇಲ್ಲದ ಹಾಗೇ ಆಗುತ್ತೆ. ನಮಗೂ ಇದೆ, ನಾವು ಚೆನ್ನಾಗಿದ್ದೀವಿ, ನಮ್ಗೆ ಭಗವಂತ ಚೆನ್ನಾಗಿಟ್ಟಿದ್ದಾನಪ್ಪ. ಹೇಗಿದ್ದೀರಿ ನೀವು ಅಂತ ಯಾರು ಕೇಳಿದ್ರೆ ನಾನು ಸೂಪರಾಗಿದ್ದೀನಿ, ಭಗವಂತ ತುಂಬ ಚೆನ್ನಾಗಿಟ್ಟಿದ್ದಾನೆ, ಸಂತೋಷವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ ಅಂದರೆ ಆ ಹ್ಯಾಪಿ ತರಂಗಗಳು ಸುತ್ತ ಬಂದು ಹ್ಯಾಪಿ ತರಂಗಗಳೇ ಮತ್ತೆ ನಮ್ಮಲ್ಲಿ ಸೇರಿಕೊಳ್ಳುತ್ತೆ, ಹ್ಯಾಪಿ ಬರುತ್ತೆ. ಅದೇ ರೀತಿ ಶ್ರೀಮಂತರು ಕೂಡ ಹಣ ಬೇಕಾದಷ್ಟಿದೆ ನನ್ನ ಹತ್ರ ಹಣ ಹೇಳಿ, ನೀವು ಹೇಳಿ ಹೇಳಿ ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ, ಕೋಟಿ ಕೋಟಿ ಹಣ ಇದೆ ಅಂತ ಹೇಳಿ. ಕೋಟಿ ಕೋಟಿ ಹಣ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ, ಎಲ್ಲಿಗೆ ಹೋಗುತ್ತೆ? ಈ ಬ್ರಹ್ಮಾಂಡದಲ್ಲೇ ಇರಬೇಕಲ್ವ ಹಣ. ಈಗ ಈ ಹಣ ನಮ್ಗೆ ಇಲ್ಲಿ ಬಿಟ್ಟು ಬೇರೆ ಎಲ್ಲರೂ ಹೋಗಕ್ಕೆ ಸಾಧ್ಯನಾ? ಇದೆ, ಇಲ್ಲ ಇದೆ, ಸುತ್ತಮುತ್ತ ಇದೆ, ದುಡ್ಡು ಬರುತ್ತೆ, ಎಲ್ಲೋಗುತ್ತೆ? ಬಂದೇ ಬರುತ್ತೆ. ಇಲ್ಲ ಅಂದ್ಕೊಂಡ್ರೆ ಅಲ್ವಾ ಹುಡುಕೋದು, ಅಲ್ವಾ ಬಂಧುಗಳೇ? ಇದೆ ಅಂದ್ಕೊಂಡ್ರೆ ಇಲ್ಲ ಇದೆ. ಈಗ ನೀವು ಶರ್ಟ್ ಹುಡುಕ್ತಿರ್ತೀರಿ, ಯಾವುದೋ ಒಂದು ಶರ್ಟ್ ಹುಡುಕ್ತಿರ್ತೀರಿ, ಗ್ರೀನ್ ಕಲರ್ ಶರ್ಟ್ ಹುಡುಕ್ತಿರ್ತೀರಿ, ಕಾಣಿಸ್ತಿರಲ್ಲ, ಬಟ್ ನಿಮಗೆ ಸಮಾಧಾನ ಇರುತ್ತೆ. ಯಾಕೆ ಸಮಾಧಾನ ಇರುತ್ತೆ ಹೇಳಿ ನೋಡೋಣ? ಶರ್ಟ್ ಇದೆ, ಇಲ್ಲೇ ಇದು ವಾರ್ಡ್ರೋಬಲ್ಲಿ ಎಲ್ಲೋ ಕೆಳಗಡೆನೋ ಮೇಲೋ ಎಲ್ಲೋ ಸಂಧಿ ಸೇರ್ಕೊಂಬಿಟ್ಟಿದೆ, ನನಗೆ ಇವಾಗ ತೆಗಿಯೋಕ್ಕಾಗ್ತಿಲ್ಲ, ಆಮೇಲೆ ಬರುತ್ತೆ, ಇಲ್ಲೇ ಇದೆ, ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿ ಶಾಂತಿ ಇದೆ ನೋಡಿ. ದುಡ್ಡಿನ ವಿಚಾರನೂ ಹಾಗೇ, ವಿಶ್ವದಲ್ಲಿ ದುಡ್ಡಿದೆ, ಇಲ್ಲೆಲ್ಲ ದುಡ್ಡಿದೆ, ಸಿಕ್ಕುತ್ತೆ. ಅಯ್ಯೋ ಇವತ್ತೆಲ್ಲ ನಾಳೆ ನಂಗೆ ಸಿಗುತ್ತೆ, ಬಂದೇ ಬರುತ್ತೆ, ಎಲ್ಲೋಗುತ್ತೆ ದುಡ್ಡು? ನನ್ನ ದುಡ್ಡು ನಂಗೆ ಬಂದೇ ಬರುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. ನೋಡಿ, ಜಣ 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 ಅಂತ ದುಡ್ಡು ಎಣಿಸ್ಕೊತೀರಾ ನೀವು. ಈ ರೀತಿ ಯೋಚನೆ, ಸಕಾರಾತ್ಮಕ ಯೋಚನೆಯನ್ನು ಖಂಡಿತ ನೀವು ಬೆಳೆಸ್ಕೊಳ್ಳಿ. ಆಮೇಲೆ ನಿಮಗೆ ನಾನು ಇನ್ನೂ ಒಂದು ಹೇಳಬೇಕು. ಈಗ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ದಿ ಬೆಸ್ಟ್ ಆಗಿರುತ್ತೆ, ಬಟ್ ಅದರಲ್ಲಿ ಯಾವುದೋ ಒಂದು ಚೆನ್ನಾಗಿರೋದಿಲ್ಲ. ಆ ಒಂದು ಚೆನ್ನಾಗಿಲ್ದೆಲ್ಲ ಇರೋ ವಿಷಯನ ಹಿಡ್ಕೊಂಡು ಎಳೆದಾಡಿ ಉಜ್ಜಾಡಿ ಮನೆಯೆಲ್ಲ ಚೆನ್ನಾಗಿ ಮಾಡಿ ಇಟ್ಟಿರ್ತಾಳೆ ನಿಮ್ಮ ಹೆಂಡತಿ. ನೀವು ಬರ್ತಿರಲ್ಲ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಯಾವುದೋ ಒಂದು ಅಲ್ಲ ವಸ್ತು ಒಂದು ಅಲ್ಲಿ ಇಡಬೇಕಾದ್ದು ಇಲ್ಲಿ ಇಟ್ಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ. ಎಲ್ಲ ಚೆನ್ನಾಗಿದೆ, ಇದೆಲ್ಲ ವಾರ್ಡ್ರೋಬ್ ಚೆನ್ನಾಗಿಟ್ಟಿದ್ದಾಳೆ, ಇಲ್ಲಿ ಬಟ್ಟೆಗಳು ಜೋಡಿಸಿಟ್ಟಿದ್ದಾಳೆ, ಇಲ್ಲಿ ದೇವ್ರ ಮನೇಲಿ ಎಲ್ಲ ಸಾಮಾನು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ, ಅಲ್ಲಿ ಅಡುಗೆ ಮನೆಯೆಲ್ಲ ಸಾಮಾನೆಲ್ಲ ನೀಟಾಗಿ ಚೆನ್ನಾಗಿಟ್ಟಿದ್ದಾಳೆ, ಅಡುಗೆನೂ ಮಾಡಿಟ್ಟಿದ್ದಾಳೆ, ಊಟಕ್ಕೂ ಬಡಿಸ್ತಾಳೆ, ಚೆನ್ನಾಗಿ ಎಲ್ಲ ನೀಟಾಗಿ ಮಾಡಿದ್ದಾಳೆ, ಎಲ್ಲ 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 ದಿ ಬೆಸ್ಟು. ಒಂದೇ ಒಂದು ವಸ್ತು ಅಲ್ಲೆಲ್ಲೋ ಏನೋ ಅದು ಇರೋ ಜಾಗದಲ್ಲಿ ಇಲ್ಲ, ಇನ್ನೊಂದು ಕಡೆ ಎಲ್ಲೋ ಇಟ್ಬಿಟ್ಟಿದ್ದಾರೆ. ನೀವೇನು ಮಾಡ್ತೀರಾ? ಇನ್ನೊಂದು ಕಡೆ ಇಟ್ಬಿಟ್ಟಿದ್ದಾಳಲ್ಲ ಆ ವಿಷಯನೇ ಇಟ್ಕೊಂಡು ಎಳೆದಾಡಿ ಜಗಳ ಮಾಡಿ ರಂಪಾಟ ಮಾಡಿ ಹೆಂಡ್ತಿಗೆ ಬೈದು ಅಂದು ಕೊನೆಗೆ ಅವಳು ಹೆಂಡ್ತಿ ಅಂತ ಅಳೋವರೆಗೂ ನೀವು ಗಲಾಟೆ ಮಾಡಿದ್ರಿ. ಏನು ಮಾಡಿದ್ರಿ? ಆದರೆ ಯೋಚನೆ ಮಾಡಿದ್ರಾ ನೀವು? ಅವ್ರು ಏನೇನೆಲ್ಲ ಒಳ್ಳೇದು ಮಾಡಿದ್ಲು ಅಂತ ಯೋಚನೆ ಮಾಡಿದ್ರಾ? ಏನೇನೆಲ್ಲ ಹೇಗಿಟ್ಟಿದ್ದಾಳೆ, ಎಷ್ಟು ಚೆನ್ನಾಗಿಟ್ಟಿದ್ದಾಳೆ, ಅದನ್ನೇ ನೀವು ಹೆಂಡ್ತಿಗೆ ಎಲ್ಲ ಮನೆ ಒಳಗಡೆ ಬಂದು ಎಷ್ಟು ಚೆನ್ನಾಗಿ ಮಾಡಿದ್ಯೇ, ಮನೆಯೆಲ್ಲ ಎಷ್ಟು ನೀಟ್ ಮಾಡಿದ್ಯೇ, ವೆರಿ ಗುಡ್ಡಪ್ಪ, ಸೂಪರ್ ಕಣೆ, ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿಬಿಟ್ಟಿದ್ಯಾ, ಸೂಪರಪ್ಪ ನನ್ನ ಹೆಂಡ್ತಿ ಅನ್ನಿ. ಇದೊಂದು ಅಂದ್ಬಿಟ್ಟು ಆಗಬೇಕಾ ಹೇಳಿ? ಇದೊಂದನ್ನು ಯಾಕೆ ತೆಗೆದಿಟ್ಟಿಲ್ಲ, ಇದೊಂದು ತೆಗೆದಿಟ್ಬಿಟ್ರೆ 100 ಔಟ್ ಆಫ್ ಔಟಲ್ಲೇ ನಿಮಗೆ ಅನ್ನಿ. ನೋಡಿ ಎಷ್ಟು ಚೆನ್ನಾಗಿರ್ತಿತ್ತು ಆವಾಗ. ನಿಮ್ಮ ಹೆಂಡ್ತಿ ಖುಷಿ ಪಡ್ತಿದ್ಲು, ಸಂತೋಷ ಸಂತೋಷ ಉಕ್ಕಿ 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 ಹರಿತಾಯಿತ್ತು. ನೀವೇನು ಮಾಡಿದ್ರಿ? ಅದ್ರ ಬದ್ರು ಇಲ್ಲದೆ ಇರೋದು ಒಂದೇ ಒಂದನ್ನು ಅಳ್ಳಾಡಿಸಿ ಪಳದಾಕಿ ಅವಳ ಅನ್ನಬಾರ್ದಂದು ಆಡಬಾರ್ದಾಡಿ ಅವಳ ಕಣ್ಣಲ್ಲಿ ನೀರು ಹರಿಸಿದ್ರಿ. ಇದು ಒಳ್ಳೇದಾಗತ್ತಾ? ಇದೇನಾಗುತ್ತೆ? ಹೋಗುತ್ತೆ ಬ್ರಹ್ಮಾಂಡಕ್ಕೆ ಮತ್ತೆ 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 ಇದೇ ಅಳು. ಯಾಕೆ ಹೇಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ಯಾಕೆ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು? ಈ ಅಳ್ತಾ ಇರೋದು ಹೋಗುತ್ತಲ್ಲ ಬ್ರಹ್ಮಾಂಡಕ್ಕೆ, ಆ ಅಳುವಂಥ ಸಿಚುಯೇಷನ್ನೇ ಮತ್ತೆ 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 ತಂದುಕೊಟ್ಬಿಡುತ್ತೆ. ಏನು ಮಾಡ್ತೀರಾ ನೀವು ಅವಾಗ? ಏನು ಮಾಡ್ತೀರಾ ಅವಾಗ ನೀವು? ಎಲ್ಲರೂ ಅವಾಗ ಅವಳ ಜೊತೆ ನೀವು ಅಳಬೇಕಾಗುತ್ತಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಬಂಧುಗಳೇ. ಈ ರೀತಿ ಯಾವತ್ತೂ ನಾವು ನೆಗೆಟಿವ್ ಆಗಿ ನಡ್ಕೋಬಾರ್ದು. ಮತ್ತು ಇಲ್ದೆಲಿರೋ ಯಾವುದೇ ಒಂದು ಇದಕ್ಕೆ ಅದನ್ನೇ ಹಿಡಿದು ಎಳೆದು ಎಲ್ಲ ಮಾಡಬಾರ್ದು. ಆಮೇಲೆ ನಿಮ್ಮ ಮೈಂಡಲ್ಲಿ ಏನೋ ನೆಗೆಟಿವ್ ಥಾಟ್ಸ್ ಏನೋ ಇರುತ್ತೆ, ಅಂದರೆ ಹಿಂದೆ ಏನೋ ಸಮಸ್ಯೆ ಆಗಿರುತ್ತೆ, ಏನೋ ತೊಂದರೆ ಆಗಿರುತ್ತೆ. ನೀವೇನು ಮಾಡ್ತೀರಾ? ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಕುರುಕ್ತಾ ಇರ್ತೀರ. ನೀವೇನು ಮಾಡಬೇಕು? ಅದನ್ನು ತೆಗೆದಾಕ್ಬಿಡ್ಬೇಕು. ತೆಗೆದಾಕಕ್ಕೆ ನಿಮ್ಗೆ ಆಗ್ತಾಯಿಲ್ಲ,
ನೀವು ಪ್ರಯತ್ನ ಪಡ್ತೀರಾ, ಬಟ್ ಅದು ತೆಗ್ದಕ್ಕಾಗ್ತಿಲ್ಲ. ಪದೇ 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 ಅದೇ ಯೋಚನೆ ಬರ್ತಾಯಿದೆ. ನೀವು ಆ ಯೋಚನೆ ಬಗ್ಗೆ ಒಂಚೂರು ಚಿಂತೆ ಮಾಡಿ ಕ್ಯಾನ್ಸಲ್ 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 ಅಂದ್ರಿ. ಆ ಆ ಇದ್ರ ಬಗ್ಗೆ ಯೋಚನೆ ಮಾಡಿ ಕ್ಯಾನ್ಸಲ್ 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 ಅಂದ್ರಿ. ಇದನ್ನು ಯಾವ ಸಮಯದಲ್ಲಿ ಮಾಡಿ ಅಂತಂದರೆ 11 ಗಂಟೆ 1 ನಿಮಿಷ, 1 ಗಂಟೆ 1 ನಿಮಿಷ, ಈ ಸಮಯದಲ್ಲಿ ಮಾಡಿ. 1 ಗಂಟೆ 11 ನಿಮಿಷ, ಆಯಿತಾ? 11 ಗಂಟೆ 11 ನಿಮಿಷ, 1 ಗಂಟೆ 11 ನಿಮಿಷ, ಈ 1 ಗಂಟೆ 1 ನಿಮಿಷ ಈ ಪೋರ್ಟಲಲ್ಲಿ ನೀವು ಈ ಸಮಯದಲ್ಲಿ ಅದನ್ನು ನೀವು ಕ್ಯಾನ್ಸಲ್ 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 ಅಂತ ಮಾಡಿ, ಅಥವಾ ಕಟ್ 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 ಅನ್ನಿ ಅಷ್ಟೇ. ಅದನ್ನೇ ನಿಮ್ಮ ತಲೆಯಲ್ಲಿರುವಂಥ ಅದು ಹೊರಟು ಹೋಗ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ನಿಮಗೆ ನಾನು ಒಂದು ಕ್ಲೂ ಕೊಡ್ತೀನಿ. ನಿಮ್ಮ ಮೈಂಡಲ್ಲಿ ತುಂಬ 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 ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಆ ತಪ್ಪಿಂದ ನಾನು ಹೊರಗಡೆ ಬರೋಕ್ಕಾಗ್ತಿಲ್ಲ, ನನ್ನ ತಲೆಯಲ್ಲೇ ಕೂತ್ಕೊಂಡ್ಬಿಟ್ಟಿದೆ ನನಗದು, ನಾನು ಏನು ಮಾಡಲಿ ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಅದೇ ಯೋಚನೆ ಬರ್ತಾಯಿದೆ ಅಂತಂದರೆ ಒಂದು ವೈಟ್ ಶೀಟ್ ತೊಗೊಳ್ಳಿ. ಒಂದು ವೈಟ್ ಶೀಟ್ ತೊಗೊಂಡು ನೀವು ಕಪ್ಪು ಕಲರ್ ಪೆನ್ನಿಂದ ಬರೀರಿ. ನೀವೇನೇನು ನಿಮಗೆ ಬೇಜಾರಾಗಿರುವಂಥದ್ದು, ನಿಮಗೆ ಬೇಜಾರಾಗಿ ತುಂಬ ಕೆಟ್ಟ ಅನುಭವ ಆಗಿರುವಂಥದ್ದು ಅದನ್ನೆಲ್ಲ ಬರಿತೋಗಿ. ಇದು ಕೆಟ್ಟ ಅನುಭವ ಆಗೋಗಿದೆ, ಇದು ನನ್ನ ತಲೆಯಿಂದ ನಾನು ಇದನ್ನು ತೆಗೆದುಬಿಡಬೇಕು, ಇದನ್ನು ನಾನು ತಲೆಯಿಂದ ತೆಗೆದುಬಿಡ್ತೀನಿ, ಇದನ್ನು ನನ್ನ ತಲೆಯಿಂದ ತೆಗೆದುಬಿಟ್ಟೆ, ಇಲ್ಲ ಇದನ್ನು ನಾನು ತಲೆಯಿಂದ ತೆಗೆದುಬಿಟ್ಟೆ, ಇದನ್ನು ನಾನು ತಲೆಯಿಂದ ತೆಗೆದುಬಿಟ್ಟೆ, ಇದೊಂದು ಕೆಟ್ಟ ಅನುಭವ ಆಗಿತ್ತು ನನಗೆ, ಇದನ್ನು ತಲೆಯಿಂದ ತೆಗೆದುಬಿಟ್ಟೆ, ಇದೊಂದು ಕೆಟ್ಟ ಅನುಭವ ಆಗಿತ್ತು, ಇದನ್ನು ತಲೆಯಿಂದ ತೆಗೆದುಬಿಟ್ಟೆ ಅಂತ ಏನೇನು ಅನುಭವ ಆಗಿತ್ತು ನೀವು ಒಂದು ವೈಟ್ ಶೀಟ್ ತೊಗೊಂಡು ಎಲ್ಲದನ್ನು ಬರೀರಿ. ಆಯಿತಾ? ನಿಮ್ಗೆ ಸುಲಭವಾದ ವಿಧಾನ ತೋರಿಸ್ಕೊಡ್ತೀನಿ. ಎಲ್ಲದನ್ನು ಬರೀರಿ. ಆಮೇಲೆ ಈ ಕೆಟ್ಟ ವಿಚಾರಗಳನ್ನು ನಾನು ತಲೆಯಿಂದ ತೆಗೆದುಹಾಕೋದಕ್ಕೆ ಸಹಾಯ ಮಾಡಿದ ನಿನಗೆ ಧನ್ಯವಾದಗಳು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕ್ಬಿಟ್ಟು ದೀಪದಲ್ಲಿ ಸುಟ್ಬಿಡಿ. ದೀಪದ ಬೆಳಕಲ್ಲಿ ದೀಪ ಹಚ್ಕೊಂಡ್ಬಿಟ್ಟು ಆ ಇದರಲ್ಲಿ ಆ ವೈಟ್ ಶೀಟ್ನ ಸುಟ್ಬಿಟ್ಟು ಹೊರಗಡೆಗೆ ಹಾಕ್ಬಿಡಿ, ಗಾಳಿ ಊದ್ಬಿಡಿ. ನೋಡಿ, ನೀವು ನಿಮ್ಮ ತಲೆಯಿಂದ ಅದನ್ನು ತೆಗೆದುಬಿಟ್ರಿ, ನೀವು ಕಟ್ ಮಾಡಿ ಇದು ಸುಟ್ಬಿಟ್ಟು ಬಿಸಾಕ್ಬಿಟ್ರಿ, ಮುಗ್ದೋಯ್ತು ಕತೆ, ಕಟ್ಟಾಗೋಯ್ತದು. ನೀವು ಯೂನಿವರ್ಸ್ಗೆ ಹೇಳಿದ್ರಿ ಕಟ್ ಅಂತ, ಬೇಕು ಅಂತ ಹೇಳಿಲ್ಲ, ನೀವು ಕಟ್ ಅಂತ ಹೇಳಿದ್ರಿ ಅಲ್ವಾ? ಕಟ್ ಅಂತ ಹೇಳಿದ್ರಿ. ಇದು ಕ್ಯಾನ್ಸಲ್, ಅದು ನೀನು ನನ್ನಿಂದ ಅದನ್ನು ಹೋಗಿಸ್ಬಿಟ್ಟೆ, ನೀನು ಹೊರಟೋಯ್ತದು ಅಂತ ಹೇಳಿದ್ರಿ. ಹಿಂದೆ ಮಾತಾಡುವಾಗ ಅಜ್ಜಿರು, ಆಮೇಲೆ ಏನಾರು ತಪ್ಪು ಮಾತಾಡಿದ್ರೆ ಅಯ್ಯೋ ಬಿಡ್ತು ನಾವ ಅಂತ ಕೆನ್ನೆಗೆ ಹುಡ್ಕೊಡೋರು, ಗೊತ್ತಾ? ಬಿಡ್ತು ಅನ್ನೋರು. ಏನು ಬಿಡ್ತು ಅದೇ ಯೂನಿವರ್ಸ್ಗೆ ಅದು ಮುಟ್ಟುತ್ತೆ, ಅದಕ್ಕೆ ಅಯ್ಯೋ ಇಲ್ಲಪ್ಪ ತಪ್ಪಾಯಿತು, ಬಿಡ್ತು ಅನ್ನೋರು. ಹಾಗೆ ಇದು ಕ್ಯಾನ್ಸಲ್ ಕಟ್, ಅದು ಬಿಡ್ತು, ಇದು ಕಟ್ ಅಷ್ಟೇ, ಎರಡೂ ಒಂದೇ. ಅದೇ ಹುಡುಗಿ ಸೀರೆ ಮಾತ್ರ ಬೇರೆ ಉಟ್ಕೊಂಡಿದ್ದಾಳೆ ಅಷ್ಟೇ. ಆವಾಗ ಗೊತ್ತಾಯ್ತಾ ಏನು ಅಂತ. ಹೀಗೆ ಈ ರೀತಿ ನಾವು ಯೋಚನೆಯನ್ನು ಮಾಡಬೇಕು. ಎಲ್ಲ ನಮ್ಮ ಪೂರ್ವಜರದೇ ಬಂಧುಗಳೇ. ಹಿಸ್ಟ್ರಿ ರಿಪೀಟ್ಸ್ ಅಂತ ಯಾವುದು ಏನು ಹೊಸತೇನಿಲ್ಲ, ಎಲ್ಲ ಹಳೆದನೇ. ನಾವು ಮರ್ತಿರೋದನ್ನು ಈ ರೀತಿಯಲ್ಲಿ ಜ್ಞಾಪಿಸ್ಕೊತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಾ? ಇದನ್ನು ನಾವು ಯೋಚನೆ ಮಾಡ್ಕೊಳ್ತಾ ಈ ರೀತಿ ನಾವು ನಮ್ಮ ತಲೆಯಲ್ಲಿರುವಂತಹ ನೆಗೆಟಿವ್ಸನ್ನು ರಿಮೂವ್ ಮಾಡಿಬಿಡ್ಬೇಕು, ಹೊರಗಡೆ ಓಡಿಸ್ಬಿಡ್ಬೇಕು. ಆರಾಮಾಗಿ ನೀವು ಮುಂದಿನ ಜೀವನವನ್ನು ಮಾಡ್ಕೊಂಡು ಹೋಗಬೇಕು. ಹಿಂಗೆಲ್ಲ ಹೊರಟೋಗಿರ್ತಲ್ಲ ನೆಗೆಟಿವ್ಸ್ ಎಲ್ಲ, ಇನ್ನೇನಿದೆ ಹೊರಟೋದು ಮತ್ತೆ ಅದು ಚಿಂತೆ ಬರಲ್ಲ. ಯಾಕೆಂದರೆ ಮಾಡಂಗಿಲ್ಲ. ಹೊರಟೋದು ಸುಟ್ಟಾಕ್ಬಿಟ್ರಲ್ಲ, ಇನ್ನೇನಿದೆ ಅಲ್ಲಿ? ಸುಟ್ಟೆ ಹಾಕ್ಬಿಟ್ಮೇಲೆ ಇನ್ನೇನಿದೆ ಅಲ್ವಾ? ಈ ರೀತಿ ಯೋಚನೆ ಮಾಡಿಕೊಂಡು ಹೊಸ ಜೀವನವನ್ನು ನೀವು ಪ್ರಾರಂಭ ಮಾಡಿ. ದಯವಿಟ್ಟು ಈ ಹಳೆದನ್ನು ಚಿಂತೆ ಮಾಡಬೇಡಿ. 2006 ಬಂದುಬಿಟ್ಟಿದೆ ಬಂಧುಗಳೇ. ಸೂಪರ್ 2006. ಈ 2006 ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯವನ್ನು ಕೊಟ್ಟು, ನೆಮ್ಮದಿಯನ್ನು ಕೊಟ್ಟು, ಸಂತೋಷವನ್ನು ಕೊಟ್ಟು, ಆಯಸ್ಸನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಎಲ್ಲ ರೀತಿಯಲ್ಲೂ ಸುಖ ಸಂತೋಷದಿಂದ ಬಾಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ನಾನು ಆ ಭಗವಂತನಲ್ಲಿ ಆಶಿಸ್ತಾ ಪ್ರಾರ್ಥಿಸ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.